ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಜೈ ಜೈ ಜೈ. ಬಟ್ ನಿಜವಾಗ್ಲೂ ನಿಮ್ಮನ್ನ ಈ ವೇದಿಕೆ ಮೇಲೆ ನೋಡೋದಕ್ಕೆ ಬಹಳ ಖುಷಿ ಆಗ್ತದೆ. ಸೊ ಮೊದಲನೇದಾಗಿ ಶರಣ್ ಅವರೇ, ವೆಲ್ಕಮ್ ಟು ನಾವು ನಮ್ಮವರು, ವೆಲ್ಕಮ್ ಟು ಜಿ ಕನ್ನಡ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಮೊದಲನೇ ಪ್ರಶ್ನೆ ನಾನು ಕೇಳೋದು ನಿಮ್ಮನ್ನ, ಈ ಹೊಸತನ ಹೇಗೆ ಅನಿಸ್ತಾ ಇದೆ? ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನಾನು ನಮ್ಮವರು ಅನ್ನೋವಂಥ ಒಂದು ಸಾಂಸಾರಿಕ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಒಂದು ಶೋ. ಒಂದು ಶೋಗೆ ಇವತ್ತು ನಾನು ಬಂದಿದ್ದೀನಿ ಅಂತಂದ್ರೆ ಇದು ನಿಜವಾಗ್ಲೂ ನನ್ನ ಮನೆಯ ಶೋಗೆ ಬಂದಿದ್ದೀನಿ ಅನ್ನೋ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಇನ್ನು ನಿಮ್ಮ ಜೊತೆ ತಾರಮ್ಮ ಇದ್ದಾರೆ, ಅಮೂಲ್ಯ ಅವರಿದ್ದಾರೆ, ನಾನಿದ್ದೀನಿ, ನಾವೆಲ್ಲ ಬಂಧು ಬಾಂಧವರೇ. ಈ ಒಂದು ಬಂಧು ಬಾಂಧವ್ಯರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಷ್ಟು ನನ್ನ ಸಂಬಂಧಗಳ ಮಧ್ಯದಲ್ಲಿ ಅಲ್ಲಿ ನನಗೊಂದು ಚೇರ್ ಹಾಕಿ ಕುಂಡ್ರಿಸಿದ್ದೀರಾ ಅಂತಂದ್ರೆ ಈ ಕಾರ್ಯಕ್ರಮ ನನಗೆ ಯಾರ ಮಧ್ಯದಲ್ಲಿ ಇದ್ದೀನಿ ಅಂದ್ರೆ ನಾನು ನಮ್ಮವ್ರ ಮಧ್ಯದಲ್ಲಿದ್ದೀನಿ. ನಾನು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಲ್ಲಿ ಶರಣ್ಗೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಶೋಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಅನ್ನುವಂಥ ನಂಬಿಕೆ. ಖಂಡಿತವಾಗ್ಲೂ ಶರಣ್ ಸರ್, ಈ ಮಾತುಗಳನ್ನೆಲ್ಲ ಕೇಳಿದ ತಕ್ಷಣ ನನಗೊಂದು ಅನ್ನಿಸ್ತು, ನಿಮಗೊಂದು ಯಾಕೆ ಜೀ ಕನ್ನಡದಲ್ಲಿ ಒಂದು ಹೊಸ ಪಟ್ಟ ಸಿಗಬಾರದು? ನನಗೆ ಯಾಕೆ? ಇಷ್ಟು ದಿನ ನೀವು ಅಧ್ಯಕ್ಷ ಆಗಿ ಇಡೀ ಎಲ್ಲ ಕಡೆ ಮೆರೆದಿದ್ದೀರಿ, ಆದ್ರೆ ಇವತ್ತಿಂದ ನಾವು ನಮ್ಮವರ ಜೊತೆಯಾಗಿ ನೀವು ಆಗ್ತಿದ್ದೀರಾ ಫ್ಯಾಮಿಲಿ ಸ್ಟಾರ್. ಇವತ್ತಿಂದ ಶರಣ್ ಸರ್ ಯಾರು? ನಿಮ್ಮ ಸಿನಿಮಾಗಳನ್ನ ನೋಡೋದಕ್ಕೆ ಫ್ಯಾಮಿಲಿ ಸಮೇತ ಜನ ಬರ್ತಾ ಇದ್ರು ಥಿಯೇಟರ್ಗೆ. ಆದ್ರೆ ಇವತ್ತು ನೀವು ಎಲ್ಲರ ಫ್ಯಾಮಿಲಿಗೆ ಹತ್ರ ಆಗ್ತಾ ಇದ್ದೀರಾ. ಹಾಗಾಗಿ ಇನ್ಮೇಲಿಂದ ನೀವು ಫ್ಯಾಮಿಲಿ ಸ್ಟಾರ್ ಶರಣ್ ಅವರು. ಈಗ ನೀವು ಹೇಳಿದ್ರಿ ಫ್ಯಾಮಿಲಿ ಸ್ಟಾರ್ ಅಂತ. ಯಾರ್ಯಾರು ತನ್ನ ಫ್ಯಾಮಿಲಿಯನ್ನ ಗೌರವಿಸ್ತಾನೆ, ತನ್ನ ಫ್ಯಾಮಿಲಿಯನ್ನ ಪ್ರೀತಿಸ್ತಾನೆ, ತನ್ನ ಫ್ಯಾಮಿಲಿಯನ್ನ ಭದ್ರವಾಗಿ ಇಟ್ಕೊಳ್ತಾರಲ್ಲ, ಅವರೆಲ್ಲರೂ ಸ್ಟಾರ್ಗಳೇ, ಅವರೆಲ್ಲರೂ ಸೂಪರ್ ಸ್ಟಾರ್ಗಳೇ ಅಂತಾನೆ ಹೇಳ್ತೀನಿ. ವೆರಿ ವೆಲ್ ಸೆಟ್ ಸರ್, ವೆರಿ ವೆಲ್ ಸೆಟ್. ಈ ಒಂದು ಮುದ್ದಾದ ಮನೆಯ ಅಧಿಕೃತವಾದ ಗೃಹ ಪ್ರವೇಶ ಮಾಡ್ತೀವಿ. ಯಾವುದೇ ಮನೆಯ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ತಾರೆ ಹೇಳಿ? ಹಾಲು ಉಕ್ಕಿಸ್ತಾರೆ. ಅಂದ್ರೆ ಸಂಪದ್ಭರಿತವಾಗಿ ಸಂಪತ್ತು ಹರಿಲಿ ಅಂತ ನಮ್ಮ ಮನೆಯ ಬಂಧು ಬಾಂಧವರೆಲ್ಲ ಸೇರ್ಕೊಂಡು ಹಾಲು ಉಕ್ಕಿಸ್ಬೇಕು ಅಂತ ಕೇಳ್ಕೊತೀನಿ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಮನೆಯ ಗೃಹ ಪ್ರವೇಶ ಆಗ್ತಾ ಇದೆ. ನಾವು ನಮ್ಮವರು ಶುಭಾರಂಭ. ಮನೆಗೆ ಯಾವುದೇ ರೀತಿ ದೃಷ್ಟಿ ಆಗದೆ ಇರಲಿ ಅಂದ್ರೆ ಕುಂಬಳಕಾಯಿ ಹಾಕೋಣ. ಯಾರ ಕೆಟ್ಟ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳದೆ ಇರಲಿ, ಸಂಬಂಧಗಳು ಸಂಭ್ರಮಿಸ್ತಾ ಇರಲಿ ಅಂತ ಹೇಳ್ತಾ, ಎಷ್ಟು ಕಷ್ಟಪಟ್ಟಿರ್ತೀವಿ ಮನೆ ಕಟ್ಟಬೇಕಾರೆ. ಸೊ ನಮ್ಮನೆ ಅಂದಾಗ ನಮ್ದು ಅಂತ ಒಂದು ಹಚ್ಚಿರ್ಲೇಬೇಕಾಗತ್ತೆ. ಹಾಗಾಗಿ ಅದು ಇನ್ನೊಂಥರ ಶುಭಾರಂಭ. ನಾವು ನಮ್ಮವರು, ನಮ್ಮ ಸಂಬಂಧಗಳು ಟಾಪ್ ಆಗಿ ಬರ್ಲಿ ಅಷ್ಟೇ. ಆಲ್ ದಿ ಬೆಸ್ಟ್. ನಾವು ನಮ್ಮವರು. ನಿಜವಾಗ್ಲೂ ನನ್ನ ವೃತ್ತಿ ಜೀವನದ ಒಂದು ಹೊಸ ರೀತಿಯಾದ ಶೋ ಇದು. ಸೊ ಈ ಒಂದು ಫ್ಯಾಮಿಲಿನ ಸಂಭ್ರಮಿಸೋಣ, ಆಚರಿಸೋಣ, ಎಲ್ಲರ ಬೇರುಗಳನ್ನ ಗಟ್ಟಿಗೊಳಿಸೋಣ. ಸಂಬಂಧಗಳ ಮೇಲೆ ಬರ್ತಾ ಇರುವಂಥ ಮೊದಲನೆಯ ಶೋ ಇದು. ಈ ಅಚ್ಚು ಸಂಬಂಧಗಳ ಗಟ್ಟಿತನದ ಇನ್ನೊಂದು ಸಿಂಬಲ್ಲು ಈ ಅಚ್ಚು. ಈ ಕಾರ್ಯಕ್ರಮದ ಯಶಸ್ಸು ಬರೀ ಕಾರ್ಯಕ್ರಮದ ಯಶಸ್ಸಲ್ಲ, ಸಂಬಂಧಗಳ ಯಶಸ್ಸು. ಅದರ ಅಚ್ಚು ಇವಾಗ ನಾವು ಇದ್ರ ಮುಂದೆ ಇದು ಮಾಡ್ತಿರೋಂಥ.
ತಾರಮ್ಮ, ವೆಲ್ಕಮ್ ಟು ನಾವು ನಮ್ಮವರು ಹಾಗೂ ವೆಲ್ಕಮ್ ಟು ಜಿ ಕನ್ನಡ. ಧನ್ಯವಾದಗಳು. ಮೊದಲನೇದಾಗಿ ಹೆಸರು ಎಷ್ಟು ಚೆನ್ನಾಗಿದೆ ರೀ, ನಾವು ನಮ್ಮವರು ಅಲ್ವಾ? ಹೌದು. ಮನೆ ಎಷ್ಟು ಚೆನ್ನಾಗಿದೆ ಕಣೋ. ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ತೊಟ್ಟಿ ಮನೆ ಅಲ್ವಾ? ಹೌದು, ಸೆಟ್ ಅಲ್ಲ ಇದು ನಮ್ಮ ಮನೆ. ಮನೆ ಕರೆಕ್ಟ್ ಆಗಿ ಹೇಳಿದ್ರಿ. ಜ್ಯೇಷ್ಠನೂ ಹೋಯ್ತು, ಆಷಾಢನೂ ಹೋಯ್ತು, ಶ್ರಾವಣ ಬಂದಾಯ್ತು, ಈಗ ನಾವು ಅಷ್ಟೇ. ಬಟ್ ತಾರಮ್ಮ, ಇವತ್ತಿಂದ ನೀವು ನಮ್ಮವ್ರು ಆಗ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ನಾನು ಯಾವತ್ತೂ ಬೇರೆಯವಳು ಆಗೇ ಇರ್ಲಿಲ್ಲ. ಅದು ನಿಜ. ಆದ್ರೂ ಒಂದ್ ರೀತಿ ನಾವೆಲ್ಲ ನಮ್ಮ ಬೇರುಗಳನ್ನ ಬಿಟ್ಟು, ಅಂದ್ರೆ ಎಷ್ಟೊಂದ್ ಜನಕ್ಕೆ ತಾತನೂರು ಯಾವ್ದು ಅಂತಾನೆ ತುಂಬಾ ಜನ ಗೊತ್ತಿರಲ್ಲ. ಅಂತದ್ರಲ್ಲಿ ಆ ಬೇರುಗಳನ್ನೆಲ್ಲ ಮರೆತು ನಮ್ಮ ಸಂಪಾದನೆ, ನಮ್ ಸಾಧನೆ, ನಮ್ ಜೀವನ ಅಂತ ಎಲ್ಲ ನೋಡ್ಕೊಂಡು ಹೋಗ್ತಿರ್ಬೇಕಾರೆ ಎಲ್ಲಾನು ಮರ್ತೋಗ್ಬಿಟ್ಟಿರ್ತೀವಿ ನಿರಂಜನ. ಅದನ್ನೇ ಈ ವೇದಿಕೆ ಇದೆಯಲ್ಲ, ಜಿ ಕನ್ನಡದ ನಾವು ನಮ್ಮವರು, ಎಲ್ಲರನ್ನೂ ನೆನಪಿಸುವಂತ, ಎಲ್ಲರನ್ನೂ ಕರೆಸಿ ಸೇರಿಸುವಂತ, ಇದು ಸಂಬಂಧಗಳ ಸರಮಾಲೆಗಳನ್ನೇ ಹರಡಿಸುವಂತ ಒಂದು ಕಾರ್ಯಕ್ರಮ. ಇದಕ್ಕೆ ನಾನು ಬರದೇ ಇರ್ತೀನಿ. ಬೇಡಿ ಈ ನಮ್ಮವರು ತಮ್ಮವರು ಅನ್ನೋರು ಜೀವನದಲ್ಲಿ ಎಷ್ಟು ಮುಖ್ಯ ಆಗ್ತಾರೆ. ಕಲಾವಿದೆ ಆಗಿದ್ದೀನಿ, ಆಫ್ಕೋರ್ಸ್ ರಾಜಕಾರಣಕ್ಕೆ ಬಂದಿದ್ದೀನಿ, ರಾಷ್ಟ್ರ ಪ್ರಶಸ್ತಿ ವಿಜೇತ ಆಗಿದ್ದೀರಾ. ಇದೆಲ್ಲ ಪಡ್ಕೊಂಡಿದ್ರು ಮನೆ ಹೊಸಲಿ ದಾಟಿ ಒಳಗಡೆ ಬಂದಾಗ ನನ್ನ ಮಗ ಅಮ್ಮ ಅಂತ ಕರೆದಾಗ, ನಮ್ಮ ಯಜಮಾನ್ರು ಏನಮ್ಮ ಅಂತ ಕರೆದಾಗ, ಅಥವಾ ನಮ್ಮ ತಂದೆ ತಾಯಿ ಏ ಅನು ಅಂತ ಕರೆದಾಗ, ನಮ್ಮ ಇವರೆಲ್ಲರೂ ಏ ಚಿಕ್ಕಮ್ಮ, ಏ ಅತ್ತೆ ಅದು ಅಂತ ಕರೆದಾಗ ಇದೆಯಲ್ಲ, ಇದು ಯಾವ ಪ್ರಶಸ್ತಿಗೂ ಸಮ ಅಲ್ಲ ಕಣೋ. ಇದು ಎಲ್ಲಾ ಪ್ರಶಸ್ತಿಗಳಿಗಂತ ದೊಡ್ಡದು ಅಲ್ವಾ? ಸತ್ಯವಾದ ನೀನ್ ಎಲ್ಲೇ ದುಡ್ದು ಬಿಟ್ಟು ಹೋದ್ರು, ಏನೇ ಆಗಿ ಇವನೇನ್ ಪೊಲಿಟಿಷಿಯನ್ ಇದಕ್ಕೆ ಹೋಗ್ತೀಯಾ, ಪೊಲಿಟಿಕಲ್ ಇದಕ್ಕೆ ಹೋಗ್ತೀಯಾ, ಅಥವಾ ಆರ್ಟಿಸ್ಟ್ ಆಗಿ ಹೋಗ್ತೀಯಾ, ಅಥವಾ ಸೆಲೆಬ್ರಿಟಿ ಆಗಿ ಹೋಗ್ತೀಯಾ, ಮನೆಗ್ ಬಂದ್ಮೇಲೆ ನಾನು ಒಬ್ಳು ಮಗಳೇ ಅಲ್ವೇನೋ. ಅಷ್ಟೇ. ಧರ್ಮ, ನೀವಾಗ್ಲೇ ಹೇಳಿದ್ರಿ ಮನೆ ಒಳಗಡೆ ಹೋಗಿದ ತಕ್ಷಣ ನೀವು ಕೃಷ್ಣ ನನ್ನ ಅಮ್ಮ ಅಂತ ಕರೀತಾನೆ, ಖುಷಿ ಆಗುತ್ತೆ ಅಂತ. ನಿಮ್ಮನ್ನ ಅಮ್ಮ ಅಂತ ಕೃಷ್ಣ ಮಾತ್ರ ಕರೆಯೋದಿಲ್ಲ, ಬಂದಾಗ ಇಡೀ ಇಂಡಸ್ಟ್ರಿ ಅವರೆಲ್ಲ ನಿಮ್ಮನ್ನ ತಾರಮ್ಮ 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 ಅಂತಾರೆ. ಇದು ನನಗೆ ಸಿಕ್ಕ ಗೌರವ. ಯಾಕಂತಂದ್ರೆ ತಾಯಿ ಅನ್ನೋದಕ್ಕಿಂತ ಶ್ರೇಷ್ಠ ಸ್ಥಾನ ಇನ್ ಬೇರೆ ಯಾವ್ದು ಇರಕ್ ಸಾಧ್ಯ ಇಲ್ಲ. ಖಂಡಿತ ತಾರಮ್ಮ, ಇದೇ ಒಂದು ಜೋಶಲ್ಲಿ ನಿಮ್ಮನ್ನ ಸಂಬಂಧಗಳ ವೇದಿಕೆಗೆ ಮತ್ತೊಮ್ಮೆ ಬರಮಾಡ್ಕೊಳ್ತಾ ನಿಮ್ಮ ಆಸನವನ್ನ ಅಲಂಕರಿಸಿ ಅಂತ ಕೇಳ್ಕೊತಾ ಇದ್ದೀನಿ.